ಎಲ್ಲರಿಗೂ ನಮಸ್ಕಾರ. ಬಿಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 19 ಆಗಸ್ಟ್ 2024ರ ಕರೆಂಟ್ ಅಫೇರ್ಸ್ನ ನೋಡ್ತಾ ಹೋಗೋಣ. ಸೊ ಇದು ಕಳೆದ 3-4 ದಿನದ ಕರೆಂಟ್ ಅಫೇರ್ಸ್ನ ಸೇರಿಸಿ ಆ್ಯಡ್ ಮಾಡಿರ್ತೀನಿ. ಕರೆಂಟ್ ಅಫೇರ್ಸ್ನ ಕವರ್ ಅಪ್ ಮಾಡಿರ್ತೀನಿ. ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ಕೊಳ್ಳಿ. ಇನ್ನು ಕಳೆದ 19 ತಿಂಗಳ ಕರೆಂಟ್ ಅಫೇರ್ಸ್ ನೋಡಿಸ್ಬೇಕು ಅಂದರೆ ನಿಮಗೆ 150 ಆಗುತ್ತೆ. ಪೇಮೆಂಟನ್ನು ಮಾಡಿ, ಇಲ್ಲಿ QR ಕೋಡನ್ನು ಕೊಡಲಾಗಿದೆ. ಪೇಮೆಂಟನ್ನು ಮಾಡಿ ಸ್ಕ್ರೀನ್ಶಾಟನ್ನು spk1857@gmail.comಗೆ ಸೆಂಡ್ ಮಾಡಿ. ನಿಮಗೆ ಇಂಡಿವಿಜುವಲ್ ಕಳೆದ ವರ್ಷದ ಈ ವರ್ಷದ ನೋಟ್ಸ್ ಬೇಕು ಅಂದರೆ ಸಪರೇಟಾಗಿ ಪೇಮೆಂಟನ್ನು ಮಾಡಿ ಸಪರೇಟಾಗಿ ನೋಟ್ಸ್ಗಳನ್ನು ಪಡ್ಕೋಬೋದು. 70ನೇ ರಾಷ್ಟ್ರೀಯ ಸಿನಿಮಾ ಪ್ರಶಸ್ತಿಗಳ ಪೈಕಿ ಯಾರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಸಿಕ್ಕಿದೆ? ನ್ಯಾಷನಲ್ ಅವಾರ್ಡ್ ರಿಷಬ್ ಶೆಟ್ಟಿ, ಜೂನಿಯರ್ NTR, ಮೋಹನ್ ಲಾಲ್, ಚಿರಂಜೀವಿ. ಸರಿಯಾದ ಉತ್ತರ ನಮ್ಮ ರಿಷಬ್ ಶೆಟ್ಟಿ ಅವರಿಗೆ. ಕನ್ನಡಕ್ಕೆ 7 ರಾಷ್ಟ್ರೀಯ ಸಿನಿಮಾ ಪ್ರಶಸ್ತಿ ದೊರೆತಿದ್ದು ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಪುರಸ್ಕಾರ ಸಿಕ್ಕಿದೆ. ಕಾಂತಾರ ಸಿನಿಮಾ ಅತ್ಯುತ್ತಮ ಪ್ರಾದೇಶಿಕ ಸಿನಿಮಾ ಮತ್ತು ಯಶ್ ಅವರ KGF 2 ಅತ್ಯುತ್ತಮ ಚಲನಚಿತ್ರ ಪುರಸ್ಕಾರವನ್ನು ಕೂಡ ಪಡ್ಕೊಂಡಿದೆ. ಇಲ್ಲಿ ನೀವು ಕಾಣಬಹುದಾಗಿದೆ ಕನ್ನಡದ ಪುರಸ್ಕಾರಗಳು. ರಿಷಬ್ ಶೆಟ್ಟಿ ಅತ್ಯುತ್ತಮ ನಟ, ಕಾಂತಾರ ಅತ್ಯುತ್ತಮ ಮನೋರಂಜನಾ ಸಿನಿಮಾ, KGF 2 ಅತ್ಯುತ್ತಮ ಕನ್ನಡ ಚಿತ್ರ, ಅನ್ವರ್ ಅಬ್ಸರ್ವ್ಯೂ ಅತ್ಯುತ್ತಮ ಸಾಹಸ ನಿರ್ದೇಶನ KGF 2. ನೆಕ್ಸ್ಟ್ ಬಸ್ತಿ ಶೆಣೆಯವರು ನಾನ್ ಫೀಚರ್ ಚೊಚ್ಚಲ ನಿರ್ದೇಶನ ಮಧ್ಯಂತರ ಅನ್ನೋ ಸಿನಿಮಾಗಾಗಿ. ಸುನಿಲ್ ಪುರಾಣಿಕ್ ಅವರು ಕಲೆ ಮತ್ತು ಸಂಸ್ಕೃತಿ ಪ್ರಶಸ್ತಿ ರಂಗವೈಭೋಗ. ಕೊನೆಗೆ ಸುರೇಶ್ ಅರಸ್ ಅವರು ಸಂಕಲನ ಪುರಸ್ಕಾರ ಮಧ್ಯಂತರ ಅನ್ನೋ ಸಿನಿಮಾಗೆ. ಇದಿಷ್ಟು ಕನ್ನಡಕ್ಕೆ ದೊರೆತಂತ ಪುರಸ್ಕಾರಗಳು. ಇನ್ನು ಜನರಲ್ ಆಗಿ 70ನೇ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಪಟ್ಟಿಯಲ್ಲಿ ಅತ್ಯುತ್ತಮ ಸಿನಿಮಾ ಬಂದ್ಬಿಟ್ಟು ಆಟಮ್ ಅಂತ ಮಲಯಾಳಂದು. ಅತ್ಯುತ್ತಮ ನಟ ರಿಷಬ್ ಶೆಟ್ಟಿ, ಕಾಂತಾರ ಕನ್ನಡ ಭಾಷೆಯ ನಮ್ಮ ಸಿನಿಮಾ. ಅತ್ಯುತ್ತಮ ನಟಿ ನಿತ್ಯಾ ಮೆನನ್ ಮತ್ತು ಮಾನಸಿ ಪಾರೇಖ್ ಅಂತ. ನಿತ್ಯಾ ಮೆನನ್ ಅವರು ತಮಿಳಿನ ತಿರುಚಿತ್ರ ಬಲಂ ಅನ್ನೋದು. ಇನ್ನು ಗುಜರಾತಿ ಭಾಷೆಯ ಕಚ್ ಎಕ್ಸ್ಪ್ರೆಸ್ ಅನ್ನೋ ಸಿನಿಮಾದ ನಟನೆಗಾಗಿ ಮಾನಸಿ ಪಾರೇಖ್ ಅವ್ರಿಗೂ ಕೂಡ ಆಯ್ಕೆ ಮಾಡಲಾಗಿದೆ. ಇನ್ನು ಅತ್ಯುತ್ತಮ ನಿರ್ದೇಶನ ಸೂರಜ್ ಬರ್ಜಾರಿಯಾ ಅಂತ ಉಂಚಾಯಿ ಅನ್ನೋ ಹಿಂದಿ ಸಿನಿಮಾಗಾಗಿ. ಅತ್ಯುತ್ತಮ ಸಾಮಾಜಿಕ ಸಂದೇಶ ಸಿನಿಮಾ ಗುಜರಾತಿಯ ಕಚ್ ಎಕ್ಸ್ಪ್ರೆಸ್ ಅತ್ಯುತ್ತಮ ನಟಿ ಪುರಸ್ಕಾರವನ್ನು ಕೂಡ ಪಡ್ಕೊಂಡಿರತಕ್ಕಂತಹ ಸಿನಿಮಾ ಇದು. ತೀರ್ಪುಗಾರರ ವಿಶೇಷ ಪ್ರಶಸ್ತಿ ಮನೋಜ್ ವಾಜಪೇಯಿ ಗುಲ್ಮೋಹರ್ ಅಂತ. ಅದೇ ರೀತಿ ಅತ್ಯುತ್ತಮ ಗಾಯನ ಅರ್ಜಿತ್ ಸಿಂಗ್ ಕೇಸರಿಯಾ. ಇನ್ನು ಅತ್ಯುತ್ತಮ ಚಿತ್ರಕಥೆ ಆನಂದ್ ಎಕರ್ತಿ ಆಟ್ಟಮ್ ಅಂತ ಮಲಯಾಳಂ ಚಿತ್ರ. ಅತ್ಯುತ್ತಮ ಸಾಹಿತ್ಯ ಫೌಜಾ ಹರಿಯಾಣದ ಫೌಜಾ ನಶದ್ ಸಾದರ್ ಖಾನ್ ಅಂತ. ಇನ್ನು ಅತ್ಯುತ್ತಮ ನೃತ್ಯ ಜಾನಿ ಮಾಸ್ಟರ್ ಸತೀಶ್ ತಮಿಳಿನ ತಿರುಚಿತ್ರ ಬಳಂ ಅನ್ನೋ ಒಂದು ಚಿತ್ರಕ್ಕಾಗಿ. ಇನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ನಾನು ಹೇಳೋಂಗೆ ಕೇಂದ್ರ ಸರ್ಕಾರ ನೀಡುವಂತಹ ಪ್ರತಿಷ್ಠಿತ ರಾಷ್ಟ್ರೀಯ ಸಿನಿಮಾ ಪ್ರಶಸ್ತಿಗಳ ಪೈಕಿ ಕನ್ನಡದ ಬ್ಲಾಕ್ ಬಸ್ಟರ್ ಚಿತ್ರ ಕಾಂತಾರದ ಅಭಿನಯಕ್ಕಾಗಿ ಖ್ಯಾತ ನಟ ರಿಷಬ್ ಶೆಟ್ಟಿ ಅವರು ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರೆ. ನಟನೆ ಮತ್ತು ನಿರ್ದೇಶನವನ್ನ ಮಾಡಿದಂತಹ ಕಾಂತಾರ ಸಿನಿಮಾ ಪ್ರಾದೇಶಿಕ ವಿಭಾಗದಲ್ಲಿ ಅತ್ಯುತ್ತಮ ಮನೋರಂಜನಾ ಚಿತ್ರ ಅನ್ನೋ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದೆ. ಇನ್ನು ಕನ್ನಡದ KGF 2 ಕನ್ನಡದ ಬೆಸ್ಟ್ ಸಿನಿಮಾ 20ನೇ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಭಾಗದಲ್ಲಿ ಕನ್ನಡದ ಅತ್ಯುತ್ತಮ ಸಿನಿಮಾ ವಿಭಾಗದಲ್ಲಿ ಆಯ್ಕೆಯಾಗಿದೆ. ಇದು ನಿಮಗೆ ಗೊತ್ತಿರಬೇಕು. ಕೆಳಗಿನ ಯಾರು ಪ್ಯಾರಾಒಲಿಂಪಿಕ್ಸ್ನಲ್ಲಿ ಭಾರತದ ಧ್ವಜಧಾರಿಯಾಗಿದ್ದಾರೆ? ಸರಿಯಾದ ಉತ್ತರ ಭಾಗ್ಯಶ್ರೀ ಅವರು ಮತ್ತು ಸುಮಿತ್ ಅವರು. ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 8ರವರೆಗೆ ಪ್ಯಾರಿಸ್ನಲ್ಲಿ ನಡೆಯಲಿದ್ದು ಇದಕ್ಕಾಗಿ ಸಿದ್ಧತೆಗಳು ಪೂರ್ಣಗೊಂಡಿದೆ. ಪ್ಯಾರಾ ಒಲಿಂಪಿಕ್ ಕ್ರೀಡಾಕೂಟ ಉದ್ಘಾಟನಾ ಸಮಾರಂಭ ಆಗಸ್ಟ್ 28ರಂದು ನಡೆಯಲಿದ್ದು ಉದ್ಘಾಟನಾ ಸಮಾರಂಭಕ್ಕೆ ಭಾರತದ ಶಾಟ್ ಪುಟ್ ತಾರೆ ಭಾಗ್ಯಶ್ರೀ ಜಾಧವ್ ಹಾಗೂ ಸ್ಟಾರ್ ಜಾವೆಲಿನ್ ಎಸೆತಗಾರ ಸುಮಿತ್ ಅಂಟಿಲ್ ಅವರನ್ನ ಧ್ವಜಧಾರಿಗಳನ್ನಾಗಿ ಆಯ್ಕೆ ಮಾಡಲಾಗಿದೆ. ಈ ಬಾರಿ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತದ 84 ಕ್ರೀಡಾಪಟುಗಳು ಪಾಲ್ಗೊಳ್ತಾರೆ. ಉದ್ಘಾಟನಾ ಸಮಾರಂಭದಲ್ಲಿ ನಡೆಯಲಿರುವ ಪಥಚಲನದಲ್ಲಿ ಭಾಗ್ಯಶ್ರೀ ಜಾಧವ್ ಮತ್ತು ಸುಮಿತ್ ಅಂಟಿಲ್ ಅವರು ಧ್ವಜಧಾರಿಗಳಾಗಿರ್ತಾರೆ. ಕೇಂದ್ರ ಜಲ ಆಯೋಗ ಅಭಿವೃದ್ಧಿಪಡಿಸಿದ ಫ್ಲಡ್ ವಾಚ್ ಇಂಡಿಯಾ 2.0 ಆಪ್ ಅನ್ನ ಇತ್ತೀಚೆಗೆ ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ? ಸರಿಯಾದ ಉತ್ತರ ಜಲಶಕ್ತಿ ಸಚಿವಾಲಯ. ಕೇಂದ್ರ ಜಲ ಆಯೋಗ CWC ವಾಚ್ ಫ್ಲಡ್ ಇಂಡಿಯಾ ಮೊಬೈಲ್ ಅಪ್ಲಿಕೇಶನ್ ಆವೃತ್ತಿಯ 2ನೇ ವರ್ಷನ್ನ ಬಿಡುಗಡೆ ಮಾಡಿದ್ದು ಇದನ್ನ ಕೇಂದ್ರ ಜಲ ಸಚಿವರು ಬಿಡುಗಡೆ ಮಾಡಿರ್ತಾರೆ. ಅಪ್ಲಿಕೇಶನ್ ನೈಜ ಸಮಯ ಪ್ರವಾಹ ಮಾಹಿತಿ ಮತ್ತು 7 ದಿನದ ಮುನ್ಸೂಚನೆಗಳನ್ನು ಸಾರ್ವಜನಿಕರಿಗೆ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಓದಬಲ್ಲ ಮತ್ತು ಆಡಿಯೋ ಸ್ವರೂಪದೊಂದಿಗೆ ಒದಗಿಸುತ್ತೆ.
ದೇಶಾದ್ಯಂತ ಉಂಟಾಗುವಂತಹ ಪ್ರವಾಹ ಪರಿಸ್ಥಿತಿಗಳ ಬಗ್ಗೆ ಇದರಿಂದ ಮೇಲ್ವಿಚಾರಣೆಯನ್ನು ಮಾಡ್ಬೋದು ಮತ್ತು ಪ್ರವಾಹದ ಮುನ್ಸೂಚನೆಗಳನ್ನು ಇದರಿಂದ ಪಡ್ಕೊಳ್ಬಹುದಾದಂಥ ಅವಕಾಶಗಳು ಕೂಡ ಇರುತ್ತೆ. ಯಾಕಂದ್ರೆ ಮಾಹಿತಿಗಳನ್ನು ಶೇಖರಣೆ ಕೂಡ ಮಾಡಲಾಗುತ್ತೆ. ಇತ್ತೀಚೆಗೆ DRDO ಮತ್ತು ಭಾರತೀಯ ಸೇನೆ ಸ್ಥಳೀಯವಾಗಿ ನಿರ್ಮಿಸಲಾದ ಮ್ಯಾನ್ ಪೋರ್ಟಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಇದನ್ನು ಯಾವ ಪ್ರದೇಶದಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಿದೆ? ಸರಿಯಾದ ಉತ್ತರ ರಾಜಸ್ಥಾನದ ಪೋಖ್ರಾನ್. DRDO ಮತ್ತು ಭಾರತೀಯ ಸೇನೆ ಪೋಖ್ರಾನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಮ್ಯಾನ್ ಪೋರ್ಟಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ಈ ಕ್ಷಿಪಣಿ ಭುಜದಿಂದ ಉಡಾವಣೆ ಮಾಡಲಾದ ಪೋರ್ಟಬಲ್ ಕ್ಷಿಪಣಿ ವ್ಯವಸ್ಥೆಯಾಗಿದ್ದು ಶತ್ರು ಟ್ಯಾಂಕ್ಗಳು ಮತ್ತು ಶಸ್ತ್ರಸಜ್ಜಿತ ವಾಹನಗಳನ್ನು ಗುರಿಯಾಗಿಸಲು ವಿನ್ಯಾಸಗೊಳಿಸಲಾಗಿರುವಂತಹ ವಿಶೇಷವಾದ ಟ್ಯಾಂಕ್ ಆಗಿದೆ. ಇದು ಸುಧಾರಿತ ಅತಿಗೆಂಪು ಹೋಮಿಂಗ್ ಸಂವೇದಕಗಳು ಮತ್ತು ಸಂಯೋಜಿತ ಏವಿಯಾನಿಕ್ಸ್ಗಳನ್ನು ಹೊಂದಿದ್ದು ಹಗಲು ಮತ್ತು ರಾತ್ರಿ ಕಾರ್ಯಾಚರಣೆಗಳಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಗ್ಯಾಸ್ಟ್ರೋಡಿಯಾ ಇಂಡಿಕಾ ಒಂದು ವಿಶಿಷ್ಟವಾದ ಆರ್ಕಿಡ್ ಜಾತಿಯನ್ನ ಸಿಕ್ಕಿಂನ ಯಾವ ಅಭಯಾರಣ್ಯದಲ್ಲಿ ಇತ್ತೀಚೆಗೆ ಕಂಡುಹಿಡಿಯಲಾಯಿತು? ಪ್ರಶ್ನೆಗೆ ಸರಿಯಾದ ಉತ್ತರ ಫ್ಲಾಂಬೋಂಗ್ಲೋ ವನ್ಯಜೀವಿ ಅಭಯಾರಣ್ಯ, ಸಿಕ್ಕಿಂ. ಗ್ಯಾಸ್ಟ್ರೋಡಿಯಾ ಇಂಡಿಕಾ ಎಂಬುದು ಒಂದು ವಿಶಿಷ್ಟವಾದ ಆರ್ಕಿಡ್ ಪ್ರಭೇದವಾಗಿದ್ದು ಇತ್ತೀಚೆಗೆ ಸಿಕ್ಕಿಂನ ಫ್ಲಾಂಬೋಂಗ್ಲೋ ವನ್ಯಜೀವಿ ಅಭಯಾರಣ್ಯದಲ್ಲಿ ಇದು ಪತ್ತೆಯಾಗಿತ್ತು. ಇದು ತನ್ನ ಹೂವನ್ನು ಎಂದಿಗೂ ತೆರೆಯದ ಭಾರತದ ಮೊದಲ ಆರ್ಕಿಡ್ ಮತ್ತು ಭಾರತದಲ್ಲಿ ಕಂಡುಬರುವ ಗ್ಯಾಸ್ಟ್ರೋಡಿಯಾ ಕುಲದ ಮೊದಲ ಕ್ಲೈಗೋಮಸ್ ಜಾತಿಯ ಹೂವಾಗಿರುತ್ತೆ. ಗ್ಯಾಸ್ಟ್ರೋಡಿಯಾ ಇಂಡಿಕಾವು ಹೋಲೋಮೈಕೋಟ್ರೋಪಿಕ್ ಆಗಿದ್ದು ಇದು ಕ್ಲೋರೋಫಿಲ್ ಅನ್ನು ಹೊಂದಿರದ ಕಾರಣ ಪೋಷಣೆಗಾಗಿ ಸಂಪೂರ್ಣವಾಗಿ ಶಿಲೀಂಧ್ರಗಳ ಮೇಲೆ ಅವಲಂಬಿತವಾಗಿರುತ್ತೆ. 41 ವರ್ಷದ ಬಳಿಕ ಭಾರತ ಮತ್ತು ಕೆಳಗಿನ ಯಾವ ದೇಶದ ನಡುವೆ ಮಿನಿ ಹಡಗು ಸೇವೆ ಆರಂಭವಾಗಲಿದೆ? ಸರಿಯಾದ ಉತ್ತರ ಶ್ರೀಲಂಕಾ. 41 ವರ್ಷಗಳ ಬಳಿಕ ಭಾರತ ಮತ್ತು ಶ್ರೀಲಂಕಾ ನಡುವೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಮಿನಿ ಹಡಗು ಸೇವೆಯನ್ನ ಪುನರಾರಂಭ ಮಾಡಲಾಗಿದೆ. ಈ ಹಡಗು ಸೇವೆ ತಮಿಳುನಾಡಿನ ನಾಗಪಟ್ಟಣಂ ಮತ್ತು ಶ್ರೀಲಂಕಾದ ಜಾಫ್ನಾದ ಕಂಕಂ ಸತುರೈ ನಡುವೆ ಇರುತ್ತೆ. ಶಿವಗಂಗೆ ಎಂಬ ಖಾಸಗಿ ಹಡಗು ಕಂಪನಿ ಈ ಸೇವೆಯನ್ನು ಒದಗಿಸಲಿದೆ. ಕಂಕಂ ಸುತರೈ ಬಂದರನ್ನ ಮೇಲ್ದರ್ಜೆಗೇರಿಸುವ ನಿಟ್ಟಿನಲ್ಲಿ ಭಾರತವು ಶ್ರೀಲಂಕಾಕ್ಕೆ 582 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಅನುದಾನವನ್ನು ನೀಡಿತ್ತು. ಆದ್ದರಿಂದಲೇ ಈ ಸೇವೆಯನ್ನ ಪುನರಾರಂಭ ಮಾಡಲಾಗಿದೆ. LTTE ಮತ್ತು ಶ್ರೀಲಂಕಾ ನಡುವಿನ ಯುದ್ಧದ ನಂತರ ಈ ಸೇವೆಯನ್ನ ನಿಲ್ಲಿಸಲಾಗಿದ್ದು 41 ವರ್ಷಗಳ ಬಳಿಕ ಈ ಸೇವೆ ಮತ್ತೆ ಭಾರತ ಮತ್ತು ಶ್ರೀಲಂಕಾ ನಡುವೆ ಆರಂಭವಾಗಿದೆ. ಇವತ್ತಿನ ಪ್ರಶ್ನೆ, ಯಾವ ದೇಶವು 2 ಟನ್ ಪೇಲೋಡ್ನೊಂದಿಗೆ ತನ್ನ ಅತಿದೊಡ್ಡ ನಾಗರಿಕ ಸರಕು ಡ್ರೋನ್ ಅನ್ನು ಇತ್ತೀಚೆಗೆ ಪರೀಕ್ಷಿಸಿದೆ? ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತು ಉತ್ತರವನ್ನ ವೆರಿಫೈ ಮಾಡ್ಕೋಬೇಕು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ಕ್ವಿಜ್ ನ ಲಿಂಕ್ ಅನ್ನ ಕೊಟ್ಟಿರ್ತೀನಿ. KPSC ಜಂಕ್ಷನ್ ಅಂತ ವೆಬ್ಸೈಟ್ ನ ಹೆಸರು. ಅಲ್ಲಿ ಹೋದ್ರೆ ಕ್ವಿಜ್ ನ ಕ್ಲಿಕ್ ಮಾಡಿದ್ರೆ 5 ಕ್ವಶನ್ಸ್ ಇರ್ತವೆ ನಿಮಗೆ ರಿವಿಷನ್ ಪ್ರೋಸೆಸ್ಗೆ. ಅದರಲ್ಲಿ ಈ ಕ್ವಶನ್ ಕೂಡ ಇರುತ್ತೆ. ಉತ್ತರವನ್ನ ನೀವು ಅಲ್ಲಿ ವೆರಿಫೈ ಕೂಡ ಮಾಡ್ಕೋಬಹುದು. ಇದಿಷ್ಟು ಇಂದಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಗೆ ಏನಾದ್ರು ಕ್ಲಾಸ್ ನೋಟ್ಸ್ ಬೇಕು ಅಂದ್ರೆ ಫ್ರೀ ಇರುತ್ತೆ, ಟೆಲಿಗ್ರಾಮಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಹಾಗೂ ವರ್ಷದ ಕರೆಂಟ್ ಅಫೇರ್ಸ್ ಬೇಕು ಅಂದ್ರೆ ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಅಥವಾ ವಿಡಿಯೋದ ಪ್ರಾರಂಭದಲ್ಲಿ QR ಕೋಡ್ ಅನ್ನು ಕೊಟ್ಟಿದ್ದೀನಿ ಮತ್ತು ಮಾಹಿತಿಯನ್ನು ಕೊಟ್ಟಿದ್ದೀನಿ. ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ, ನೋಟ್ಸ್ಗಳನ್ನ ಪಡ್ಕೋಬಹುದು. ಸಿಗೋಣ ಮತ್ತೊಂದು ವಿಡಿಯೋ ಅಂತ. ಎಲ್ರಿಗೂ ಧನ್ಯವಾದಗಳು.